ಹೊಸ ಕ್ರಿಮಿನಲ್ ಕಾನೂನುಗಳು ಹಾಗೂ ಈ ಕಾನೂನಿನ ಅಡಿಯಲ್ಲಿ ಪೊಲೀಸ್ ಮತ್ತು ಮಾಧ್ಯಮದವರ ಕರ್ತವ್ಯಗಳೇನು ಎಂಬುದರ ಕುರಿತು ಕಾರ್ಯಾಗಾರವನ್ನು ನಗರದ ಹೊರವಲಯದ ಖಾಸಗಿ ಹೋಟೆಲ್ ಒಂದರಲ್ಲಿ ಆಯೋಜಿಸಲಾಗಿತ್ತು. ಗೌರವಾನ್ವಿತ ನ್ಯಾಯಾಧೀಶರಾದ ಹನುಮಂತಪ್ಪ ಅವರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಕಾರ್ಯಾಗಾರಕ್ಕೆ ಚಾಲನೆ ನೀಡಿದರು. ಕ್ರಿಮಿನಲ್ ಕಾನೂನುಗಳು ಹಾಗೂ ಈ ಕಾನೂನಿನ ಅಡಿಯಲ್ಲಿ ಮಾಧ್ಯಮ ಮತ್ತು ಪೊಲೀಸರ ಕರ್ತವ್ಯಗಳೇನು ಎಂಬ ವಿಚಾರ ಸಂಕಿರಣಕ್ಕೆ ಉದ್ಘಾಟಕರಾಗಿ ಆಗಮಿಸಿರುವ ಗೌರವಾನ್ವಿತ ನ್ಯಾಯಾಧೀಶರು ಹಾಗೂ DLCಯ ಕಾರ್ಯದರ್ಶಿಯವರಾದ ಶ್ರೀ ಹನುಮಂತಪ್ಪರವರಿಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರಮಾಡಿಕೊಳ್ತಾ ಇದ್ದೇನೆ. ಜುಲೈ 1ರಿಂದ ಜಾರಿಯಾಗುತ್ತಿರುವ ಹೊಸ ಕಾನೂನುಗಳನ್ನು IPC ಎನ್ನುವ ಬದಲು ಭಾರತೀಯ ನ್ಯಾಯ ಸಂಹಿತೆ ಎಂದು ಕರೆಯಬೇಕು ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ವಿಕ್ರಮ್ ಅಮಟಿಯವರು ಕಾರ್ಯಾಗಾರವನ್ನುದ್ದೇಶಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಈಗ ನಾವೆಲ್ಲ ಬಹಳ ಆಡುಭಾಷೆಯಲ್ಲಿ IPC, CRPC, ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಅಂತ ಹೇಳ್ತಾ ಇರ್ತೀವಿ. ಇಂಡಿಯನ್ ಪೀನಲ್ ಕೋಡ್, ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಮತ್ತು ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಅಂತ ಬಹಳ ಆಡುಭಾಷೆ ನಾವೆಲ್ಲ ಹೇಳ್ತಾ ಇದ್ದೀವಿ. 302 ಆಯಿತು, 307 ಆಯಿತು, 376 ಆಯಿತು, 332 ಆಯಿತು, 354 ಆಯಿತು, 353 ಆಯಿತು, ಹೀಗೆ ಏನೋ ಎಸಿಡ್ ಅಟ್ಯಾಕ್ ಆಯಿತು, 326A ಆಯಿತು. ಈ ತರ ಎಲ್ಲ ನಾವು ಆಡುಭಾಷೆಯಲ್ಲಿ ಏನಾಗಿದೆ, ನಮ್ಮಲ್ಲೆಲ್ಲ ಏನಾಗಿದೆ 1861 ಇಂದ ಆ ಕಾನೂನುಗಳು ನಮ್ಮಲ್ಲಿ ಉಳಿಬಿಟ್ಟಿದೆ, ಅಂದ್ರೆ ಬಹಳ ಪ್ರಭಾವ ಬೀರಿದೆ. ಹೀಗಾಗಿ ಯಾರು ಒಬ್ಬ ಸಾಮಾನ್ಯ ಮನುಷ್ಯರಿಂದ ಹಿಡಿದು ಮೇಲಿನ ದೊಡ್ಡ ದೊಡ್ಡ ವ್ಯಕ್ತಿಗಳವರಿಗೆ ಬಹಳ ಕಾಮನ್ ಆಗಿ ಸೆಕ್ಷನ್ಸ್ ಗಳನ್ನು ಹೇಳ್ತಕ್ಕಂಥದ್ದು ಆ ಥರದ್ದೆಲ್ಲ ಇದೆ. ಸೊ ಈಗ ಅದು ಆ ಕಾನೂನುಗಳು ಬದಲಾಗಿ IPC ಬದಲಾಗಿ ಇಂಡಿಯನ್ ಪೀನಲ್ ಕೋಡ್ ಬದಲಾಗಿ ಭಾರತೀಯ ನ್ಯಾಯ ಸಂಹಿತೆ ಅಂತ ಬರ್ತಾ ಇದೆ, PNS. ಇನ್ನು ನಾವು IPC ಅನ್ನಲ್ಲ, ಜುಲೈ 1ನೇ ತಾರೀಕಿಂದ ನಾವು IPC ಅಂತ ಅನ್ನಲ್ಲ, ಏನಂತೀವಿ BNS, ಭಾರತೀಯ ನ್ಯಾಯ ಸಂಹಿತೆ. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಕಾನೂನು ಸೇವೆಗಳ ಪ್ರಾಧಿಕಾರದ ಪ್ರಧಾನ ಕಾರ್ಯದರ್ಶಿ ಹಾಗೂ ಮಾನ್ಯ ಗೌರವಾನ್ವಿತ ನ್ಯಾಯಾಧೀಶರಾದ ಹನುಮಂತಪ್ಪ ಅವರು ಮಾತನಾಡಿ, ಜೂನ್ 1ರಿಂದ ಹೊಸ ಕಾನೂನು ಜಾರಿಯಾಗುತ್ತಿದ್ದು ಈ ಹೊಸ ಕಾನೂನುಗಳನ್ನು ಸಂವಿಧಾನದ ಅಡಿಯಲ್ಲಿ ಜಾರಿ ಮಾಡಲಾಗಿದೆ ಎಂದು ಹೇಳಿದರು. ಒಟ್ಟಾರೆ ಈ ಕಾಯ್ದೆಗಳು ಸಿವಿಲ್ ಎನಾಕ್ಟ್ಮೆಂಟ್ಸ್ ಇರಬಹುದು, ಕ್ರಿಮಿನಲ್ ಇರಬಹುದು, ಯಾವ ಬೇಸ್ ಮೇಲೆ ಇದೆ ಅಂತಂದ್ರೆ ಎಲ್ಲ ಕೂಡ ಸಂವಿಧಾನದ ಮೂಲ ಆಶಯದ ಅಡಿಯಲ್ಲಿ ಇರ್ತಕ್ಕಂಥದ್ದು. ಸೊ ಕಾನ್ಸ್ಟಿಟ್ಯೂಷನ್ ಇಸ್ ದಿ ಮದರ್ ಆಫ್ ದಿ ಆಲ್ ಎನಾಕ್ಟ್ಮೆಂಟ್ಸ್. ಯಾಕಂದ್ರೆ ಅದರಲ್ಲಿ ಇರ್ತಕ್ಕಂಥದ್ದು ವೆರಿ ಪ್ರಿಯಂಬಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇದೆ, ವಿ ದಿ ಪೀಪಲ್ ಆಫ್ ಇಂಡಿಯಾ, ಭಾರತದ ಪ್ರಜೆಗಳಾದ ನಾವು ಭಾರತವನ್ನ ಸಾರ್ವಭೌಮ ಸಮಾಜವಾದಿ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರೂಪಿಸುವುದಕ್ಕಾಗಿ ಈ ದೇಶದ ಎಲ್ಲಾ ನಾಗರಿಕರಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ಕಲ್ಪಿಸಿಕೊಡ್ತೀವಿ. ಅದರಲ್ಲಿ ಬರ್ತದೆ, ಅದರಲ್ಲಿ ಮತ್ತೆ ಯಾರು ಡಿಪ್ರೆಷನ್ ಕ್ಲಾಸಸ್ ಇದೆ, ಎಕ್ಸಾಂಪಲ್ ವಿಮೆನ್ ಇದ್ದಾರೆ, ಚೈಲ್ಡ್ ಇದ್ದಾರೆ, SC ಇದ್ದಾರೆ. ಸೊ ಇಂಥವರೆಲ್ಲ ಕೂಡ ಅವರ ರೈಟ್ಸ್ ಅನ್ನ ಪ್ರೊಟೆಕ್ಟ್ ಮಾಡ್ತಕ್ಕಂಥದ್ದು ಯಾವ ರೀತಿ ಇದೆ. ಹಾಗಾಗಿ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಅಮೆಂಡ್ಮೆಂಟ್ಸ್ ಅನ್ನು ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥದ್ದು. ಚಿಕ್ಕಮಗಳೂರು ಜಿಲ್ಲಾ ಪ್ರೆಸ್ ಕ್ಲಬ್ ಅಧ್ಯಕ್ಷರಾದ ರಾಜೇಶ್ ಅವರು ಮಾತನಾಡಿ, ಮಾಧ್ಯಮಗಳು ಪ್ರಸ್ತುತ ಕಾಲಘಟ್ಟದಲ್ಲಿ ಯಾವ ರೀತಿ ಕಾನೂನು ಅರಿವಿನೊಂದಿಗೆ ಸುದ್ದಿ ಮಾಡಬೇಕು ಎಂದು ತಿಳಿಸುವ ಈ ಕಾರ್ಯಾಗಾರವು ತುಂಬಾ ಉಪಯುಕ್ತವಾದ ಕಾರ್ಯಾಗಾರವಾಗಿದೆ ಎಂದು ಹೇಳಿದರು. ಈ ಮಾಧ್ಯಮ ತುಂಬಾ ಫಾಸ್ಟ್ ಆಗಿದೆ, ತುಂಬಾ ಆತುರದಲ್ಲಿದೆ. ಬ್ರೇಕಿಂಗ್ ಕೊಡೋ ಒಂದು ದಾವತದಲ್ಲಿ ನಾವು ಸಮಾಜಕ್ಕೆ ಏನು ಹೇಳ್ತಾ ಇದ್ದೀವಿ ಅನ್ನೋದು ಅರಿವಿಲ್ಲದಂತ ದಿನಮಾನಗಳು ಈಗ ಸೃಷ್ಟಿಯಾಗುತ್ತಿದೆ. ಅದರ ಅವಘಡಗಳನ್ನ ತುಂಬಾ ನಾವು ಅನುಭವಿಸ್ತಾ ಇದ್ದೇವೆ. ಈ ಪತ್ರಿಕಾ ರಂಗಕ್ಕೆ ಮತ್ತೆ ಈ ಸ್ಪೀಡ್ ಇರುವಂತ ಈ ಒಂದು ಬರದಲ್ಲಿ ಒಳ್ಳೆ ಸುದ್ದಿಗಳನ್ನ ಕೊಡಬೇಕು, ಅವರಿಗೆ ಕಾನೂನಿನ ಅರಿವು ಇಟ್ಕೊಂಡು ಕೆಲಸ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಕಾರ್ಯಾಗಾರ ನಡೆಸುವಂತ ಈ ಪ್ರಯತ್ನಕ್ಕೆ ನಾನು ಪ್ರೆಸ್ ಕ್ಲಬ್ನ ವತಿಯಿಂದ ಮತ್ತೊಮ್ಮೆ ಅನಂತರಂತ ಧನ್ಯವಾದಗಳು ಅರ್ಪಿಸ್ತಾ, ಸಾರ್ವಜನಿಕ ಅಭಿಯೋಜಕರಾದ ಭಾವನಾ ಅವರು ಮಾತನಾಡಿ, ನಾವು ಹೊಸ ಕಾನೂನನ್ನು ಜಾರಿಗೆ ತರುತ್ತಿಲ್ಲ, ಬದಲಾಗಿ ಕಾನೂನನ್ನು ತಿದ್ದುಪಡಿ ಮಾಡುತ್ತಿದ್ದೇವೆ ಎಂದು ಹೇಳಿದರು. ಆಲ್ಮೋಸ್ಟ್ 160 ವರ್ಷದ ಹಿಂದಿನ ಕಾನೂನು ಡಿಲೀಟ್ ಮಾಡಿದ್ರು ಅಂತ ಹೇಳೋದಿಲ್ಲ. ನಾನು ಐಪಿಸಿನ ಭಾರತೀಯ ನ್ಯಾಯ ಸಂಹಿತೆ 2023 ಬದಲಾವಣೆ ಮಾಡಿ, ಇದು ಒಂದು ಬದಲಾವಣೆ. ಯಾಕಂದ್ರೆ ಈಗ ಜುಲೈಯಿಂದ ಏನು SP ಸರ್ವೆಂಟ್ನಲ್ಲಿ ಹೊಸ ಆಫೆನ್ಸಸ್ಗೆ ಹೊಸ ಕಾನೂನು ಏನು ಜಾರಿಗೆ ಬಂತು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಹಳೆ ಕಾನೂನು ಬಿಡಲಿಕ್ಕಿಲ್ಲ ನಾವು. ಯಾಕಂದ್ರೆ ಇದು ಪ್ರಾಸ್ಪೆಕ್ಟಿವ್, ರೆಸ್ಟ್ ಪ್ರಾಸ್ಪೆಕ್ಟಿವ್ ಅಲ್ಲ, ಇದು ಪ್ರಾಸ್ಪೆಕ್ಟಿವ್. ಹೊಸ ಕಾನೂನು ಏನ್ ಬಂದಿದೆ, ಮುಂದಿನ ಆಫೆನ್ಸ್
ಗಳಿಗೆ ಬರುವಂತಹ ಕಾನೂನು, ಜಾರಿಗೆ ಬರುವಂತಹ ಕಾನೂನು. ಹಿಂದಿನ ಏನ್ ಹಳೆಯ ಅಫೆನ್ಸಸ್ ಕೋರ್ಟಲ್ಲಿ ಪೆಂಡಿಂಗ್ ಇದೆ, ಏನು ಅಂದ್ರೆ ಇನ್ವೆಸ್ಟಿಗೇಷನ್ ಇದೆ, ಇನ್ನು ಹಳೆ ಅಫೆನ್ಸಸ್, ಅದಕ್ಕೆ ಹಳೆ IPCನೇ ನಾವು ಪ್ರೊಸೀಜರ್ನ ಫಾಲೋ ಮಾಡ್ಕೊಂಡು ಹೋಗ್ತೀವಿ. ಸರ್ಕಾರಿ ಕಿರಿಯ ಕಾನೂನು ಅಧಿಕಾರಿ ಬಿನು ಅವರು ಮಾತನಾಡಿ, ಜೂನ್ 1ರಂದು ಜಾರಿಯಾಗಲಿರುವ ಕಾನೂನಿನಲ್ಲಿ ಏನೆಲ್ಲ ಬದಲಾವಣೆಗಳಾಗಲಿವೆ, ಯಾವ ಕಾನೂನುಗಳು ಜಾರಿಯಾಗಲಿವೆ ಎಂಬುದರ ಕುರಿತು ಸಂಕ್ಷಿಪ್ತವಾಗಿ ಮಾಹಿತಿ ನೀಡಿದರು. ಈಗ ನಾವು ಸಿಆರ್ಪಿಸಿ ಹಿಂದೆ ಇದ್ದಿದ್ದು ಈಗ BNSS ಅಂತ ಭಾರತೀಯ ನಾಗರಿಕ ಸುರಕ್ಷಾ ನಿಯಮ 2023 ಅಂತ ಏನು ಚೇಂಜ್ ಆಗಿದೆ, ಅದ್ರ ಬಗ್ಗೆ ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತೀನಿ. ಹಿಂದೆ ಸಿಆರ್ಪಿಸಿ ಇದ್ದಿದ್ದು 1973ರ ಕಾನೂನು. ಇದು ಬ್ರಿಟಿಷರ ಕಾಲದಲ್ಲಿ ಇದ್ದಂಥ ಕಾನೂನು ಮತ್ತೆ ರಿವೈಸ್ ಆಗಿ 1973 ಬಂದಿರತಕ್ಕಂಥದ್ದು. ಆದ್ರೆ IPC ಮತ್ತೆ ಸಿಆರ್ಪಿಸಿ, IPC 1860, ಭಾರತೀಯ ಸಾಕ್ಷ್ಯ ನಿಯಮ 1862. ಸರ್ಕಾರಿ ಹಿರಿಯ ಕಾನೂನು ಅಭಿಯೋಜಕರಾದ ರಾಘವೇಂದ್ರ ರಾಯ್ಕಾರ್ ಅವರು ಮಾತನಾಡಿ, ಪೊಲೀಸ್ ಮತ್ತು ಮಾಧ್ಯಮದವರ ನಡುವಿನ ಬಾಂಧವ್ಯದ ಬಗ್ಗೆ ತಿಳಿಸಿದರು. ಆ ಮಾಧ್ಯಮದವರಿಗೆ ಅಂದ್ರೆ ಮಾಧ್ಯಮಕ್ಕೆ ಜವಾಬ್ದಾರಿ ಇದೆ. ಇನ್ನೊಂದು ಕಡೆ ಮಾತಾಡ್ತಾರೆ ನೋಡ್ರಿ, ಒಂದು ಪೊಲೀಸ್ ವ್ಯವಸ್ಥೆ ಒಂದು ಸುಗಮವಾಗಿ ನಡಿಬೇಕಾದ್ರೆ ಅದಕ್ಕೆ ಮಾಧ್ಯಮದವರ ಸಹಕಾರ ಬೇಕಾಗುತ್ತೆ. ಕಾಪರೇಷನ್ ಶುಡ್ ಗೋ ಹ್ಯಾಂಡ್ ಇನ್ ಹ್ಯಾಂಡ್ ಅಂತಾರೆ. ಮಾಧ್ಯಮ ಮತ್ತೆ ಪೊಲೀಸ್ ಕೈ ಜೊತೆ ಹೋಗ್ಬೇಕಂತೆ. ಇಲ್ಲಾಂದ್ರೆ ಮಾಧ್ಯಮದವರ ಪೊಲೀಸ್ ಕೆಲವರಿಗೆ ಕೋಆರ್ಡಿನೇಷನ್ ಇಲ್ಲ ಅಂದ್ರೆ ಆ ವ್ಯವಸ್ಥೆ ಎಷ್ಟು ಸುಗಮವಾಗಿ ಆಗೋದಿಲ್ಲ ಅಂತ ಒಂದು ವಿಚಾರ ಇದೆ. ಸೊ ಇನ್ನೂ ಒಂದು ಇದ್ರ ಬಗ್ಗೆ ಒಂದು ಚರ್ಚೆ ಆಗ್ತಾ ಇದೆ. ಮಾಧ್ಯಮದ ಮೇಲೆ ಒಂದು ಏನು ರೆಗ್ಯುಲೇಷನ್ ಮಾಡಬೇಕು ಬೇಡವೋ, ಅಷ್ಟು ಸುಲಭ ಇಲ್ಲ ಮಾಡ್ಲಿಕ್ಕೆ. ಯಾಕಂದ್ರೆ ಇವತ್ತು ನಮಗೆಲ್ಲ ಗೊತ್ತಿದೆ, ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ. ಇನ್ನೊಂದು ಅಂಗ ಅಂದ್ರೆ ಪತ್ರಕರ್ತ, ಮಾಧ್ಯಮ ಇದೊಂದು ಪವರ್ಫುಲ್ ಆರ್ಗನೈಸೇಷನ್. ಅದು ಸುಲಭ ಮಾಡ್ಲಿಕ್ಕಿಲ್ಲ. ಅವರು ಮಾಡ್ತಕ್ಕಂಥ ತನಿಖೆ, ಆ ತನಿಖೆಯ ಸೋರಿಕೆ ಆಗಬಾರ್ದು ಮತ್ತೆ ಮಾಹಿತಿಯನ್ನು ಕೊಡಬಾರ್ದು. ಉದಾಹರಣೆಗೆ ಯಾವುದೋ ಪೊಲೀಸ್ ನೀವು ಇನ್ಫಾರ್ಮೇಶನ್ ಕೇಳ್ತೀರಿ, ಆ ಪೊಲೀಸರು ಇನ್ಫಾರ್ಮೇಶನ್ ತಪ್ಪಾಗಿ ಕೊಡ್ತಾರೆ, ಅದನ್ನು ನೀವು ಬಂದ್ಬಿಟ್ರೆ ಇಟ್ ಬಿಕೇಮ್ ದಿ ಎವಿಡೆನ್ಸ್ ಅಂತ ಅದನ್ನು ಹಾಜರುಪಡಿಸ್ತಾರೆ. ಹಿಂಗೆ ಹೇಳಿದ್ದಾರೆ, ಸಬ್ ಇನ್ಸ್ಪೆಕ್ಟರ್ ಕೇಳಿದ್ದಾರೆ, ಈಗ ಆರೋಪಿ ಅಂತ ಹೇಳಿದ್ದಾರೆ. ಕಾರ್ಯಾಗಾರದಲ್ಲಿ ಜಿಲ್ಲಾ ಪೊಲೀಸ್ ಇಲಾಖೆಯ ಎಲ್ಲ ಸಿಬ್ಬಂದಿ ವರ್ಗದವರು ಮತ್ತು ಪತ್ರಕರ್ತರು, ಮಾಧ್ಯಮ ಮಿತ್ರರು ಉಪಸ್ಥಿತರಿದ್ದರು.